ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಸೊಂದಿಗೆ ನಿಮ್ಮನ್ನ ಭೇಟಿ ಆಗ್ತಾ ಇರ್ತೀನಿ. ಇವತ್ತು ಬಂದ್ಬಿಟ್ಟು ನಾನು ಹಬ್ಬಕ್ಕೆ ಬೇಕಾಗಿರುವಂಥ ಒಂದು ಸಿಂಪಲ್ಲಾಗಿ ಡೆಕೋರೇಷನ್ ಮಾಡೋದು ತೋರಿಸ್ಕೊಡ್ತೀನಿ. ಇದನ್ನು ನೀವು ಗೋಡೆಗೆ ಈಸಿಯಾಗಿ ಅಂಟಿಸ್ಕೋಬೋದು. ಮಾಡೋದು ಸುಲಭ. ನಿಮಗೆ ಇದು ಮಾಡೋದಕ್ಕೆ ನೋಡಿ, ಮಾವಿನ ಎಲೆ, ಶಾವಂತಿಗೆ ಹೂವು ಮತ್ತು ಬಟನ್ ರೋಜ್ ಹೂವು ಮತ್ತು ಈ ಥರ ವೈಟ್ ಕಲರ್ದು ಲಿಲಿ ಹೂವು ಅಂತಲೂ ಕರೀತಾರೆ, ಸುಗಂಧರಾಜ ಅಂತಲೂ ಕರೀತಾರೆ. ಇದಿಲ್ಲಾಂದರೆ ನೀವು ರೆಡಿಮೇಡ್ ಅಂಗಡಿಗಳಲ್ಲಿ ಇವಾಗ ಪ್ಲಾಸ್ಟಿಕಲ್ಲೂ ಬರುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ಪ್ಲಾಸ್ಟಿಕ್ಕಲ್ಲಿರೋದನ್ನು ನೀವು ಆರಾಮಾಗಿ ಲೂಸಲ್ಲಿ ಸಿಗುತ್ತೆ, ಅದು ಕೂಡ ತೊಗೊಂಡು ನೀವು ಮಾಡ್ಕೊಬೋದು. ಆದರೆ ಒರಿಜಿನಲ್ ಅಂದರೆ ನಿಮಗೆ ಒಂದು 50 ರೂಪಾಯಿ ಒಳಗೆ ಆಗೋಗುತ್ತೆ. ಪ್ಲಾಸ್ಟಿಕ್ ತಂದರೆ ನೀವು ಆನ್ಲೈನಲ್ಲಿ ತರಿಸಲೇಬೇಕು, ಸ್ವಲ್ಪ ಜಾಸ್ತಿ ರೇಟು ಇರುತ್ತೆ. ಈಗ ನೋಡಿ, ಮಾವಿನ ಎಲೆನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೀವು ಸ್ಕ್ವೇರ್ ಶೇಪಲ್ಲಿ ಕೂಡ ಮಾಡ್ಕೋಬೋದು, ಆದರೆ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಸ್ಕ್ವೇರ್ ಅಂದರೆ ಇವಾಗ ನಾನು ಮಡ್ಚಿದ್ದೀನಲ್ಲ, ಅದನ್ನು ನೀವು ಉಲ್ಟಾ ಮಾಡಿ ಕೂಡ ಮಾಡ್ಕೊಬೋದು, ಅದು ಚೆನ್ನಾಗಿರುತ್ತೆ. ಸೂಜಿ ದಾರದಿಂದ ಹೊಲಿಯೋದ್ರಿಂದ ನಿಮಗೆ ಈಸಿ ಆಗುತ್ತೆ ಕೆಲಸ. ಇನ್ನೂ ಈಸಿ ಆಗಬೇಕಂದ್ರೆ ಸ್ಟಾಪ್ಲರ್ ಪೆನ್ನಲ್ಲಿ ನೀವು ಪ್ರೆಸ್ ಮಾಡ್ಕೊಬೋದು, ಅದು ಇನ್ನೂ ಈಸಿ ಆಗುತ್ತೆ. ಆದರೆ ದಾರದಲ್ಲಿ ಹೊಲಿಯೋದ್ರಿಂದ ನಮಗೆ ಇದನ್ನು ಎಲ್ಲಿ ಬೇಕಲ್ಲಿ ಕಟ್ಟೋದಕ್ಕೆ ಮತ್ತು ಇದನ್ನು ಡಬಲ್ ಟೇಪ್ ಗಮ್ ಟೇಪಿಂದ ಅಂಟಿಸೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ದಾರ ಯೂಸ್ ಮಾಡ್ತಾಯಿದ್ದೀನಿ ನಾನು. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿನ ನೀವು ನಾನು ಫೋಲ್ಡ್ ಮಾಡಿದ್ದೀನಿ ಆ ಎಲೆನ, ಅದನ್ನು ಉಲ್ಟದಲ್ಲಿ ಮಾಡಿಕೊಂಡೆ ನೀವು ಮಾಡ್ಕೊಬೋದು, ಅದು ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಳಿ. ಮಾವಿನ ಎಲೆ ಅಂತಲೇ ಎಲ್ಲ, ನಿಮ್ಮ ಹತ್ರ ಮನೆ ಹತ್ರ ಇರುವಂಥ ಯಾವುದೇ ರೀತಿ ಈ ಥರ ಶೇಪಲ್ಲಿ ಇರುವಂಥ ಎಲೆನ ಯೂಸ್ ಮಾಡ್ಕೋಬೋದು. ಆದರೆ ಮಾವಿನ ಎಲೆ ಅಂದರೆ ಒಂದು ವಾರ ಅದನ್ನು ಹಾಗೇ ಇರುತ್ತೆ, ಡ್ರೈ ಆಗದೆ. ಈಗ ನಾನು ಇದ್ರ ಮಧ್ಯಕ್ಕೆ ಶಾವಂತಿಗೆ ಹೂವನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಚೆಂಡು ಹೂವು ಬರುತ್ತಲ್ಲ, ಆರೆಂಜ್ ಕಲರ್, ಯೆಲ್ಲೋ ಕಲರ್, ಅದು ಕೂಡ ಯೂಸ್ ಮಾಡ್ಕೋಬೋದು. ಅಥವಾ ನೀವು ಗುಲಾಬಿ ಹೂವನ್ನೇ ಯೂಸ್ ಮಾಡ್ಕೋಬೋದು. ಅಥವಾ ನಿಮ್ಮ ಮನೆ ಹತ್ರ ಇರುವಂಥ ಯಾವುದಾದ್ರೂ ಒಂದು ಡಿಫ್ರೆಂಟ್ ಹೂವು, ಅಥವಾ ಯಾವುದೂ ಇಲ್ಲಾಂದರೆ ಮನೇಲಿರುವಂಥ ಪ್ಲಾಸ್ಟಿಕ್ ಫ್ಲವರ್ ಕೂಡ ಯೂಸ್ ಮಾಡ್ಕೊಬೋದು. ಈಗ ಇದನ್ನು ನಾನು ಹಿಂದಕ್ಕೆ ದಾರದಿಂದ ಗಂಟಾಕಿ ಕಟ್ ಮಾಡ್ಕೊತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಕುಚ್ಚು ಥರ ಇದು. ಇದನ್ನೇ ನಾನು ಹೇಳಿದ್ದು, ನಿಮಗೆ ಪ್ಲಾಸ್ಟಿಕಲ್ಲೂ ಸಿಗುತ್ತೆ ರೋಸು ಮತ್ತು ಈ ವೈಟ್ ಕಲರ್ ಫ್ಲವರ್ದು ರೆಡಿಮೇಡ್ ಸಿಗುತ್ತೆ. ಅದನ್ನು ನೀವು ಯಾವಾಗ ಬೇಕಾದ್ರೂ ಆವಾಗ ಹಬ್ಬದ ಟೈಮಲ್ಗಳಲ್ಲಿ ಅಥವಾ ನಿಮ್ಮ ಮನೇಲಿ ಸಿಂಪಲ್ ಫಂಕ್ಷನ್ಗಳಲ್ಲಿ ನೀವೇ ಯೂಸ್ ಮಾಡೋದಕ್ಕೆ ನೀವೇ ತಯಾರು ಮಾಡ್ಕೋಬೋದು, ಹೆಂಗೆ ಬೇಕೋ ಹಂಗೆ. ಹಾಗೆ ಇದನ್ನು ಒರಿಜಿನಲ್ ಫ್ಲವರ್ ಇಲ್ದಿರ ನೀವು ರೆಡಿಮೇಡ್ ಪ್ಲಾಸ್ಟಿಕಲ್ಲಿ ಸಿಗೋದ್ರಲ್ಲಿ ಮಾಡಿದ್ರೆ ನೀವು ಯಾವಾಗ ಬೇಕು ಆವಾಗ ವಾಶ್ ಮಾಡಿ ಎತ್ತಿಟ್ಕೋಬೋದು ಮತ್ತು ಎಲ್ಲ ಟೈಮಲ್ಲೂ ಮಾಡ್ಕೋಬೋದು. ಒರಿಜಿನಲ್ ಅಂದರೆ ನಿಮಗೆ ಈಸಿಯಾಗಿ ಕಡಿಮೆ ರೇಟ್ಗೆ ಸಿಗುತ್ತೆ. ಆದರೆ ಪ್ಲಾಸ್ಟಿಕ್ನ ನಾವು ಒಂದು ಸರಿ ತೊಗೊಂಡ್ರೆ ಯಾವಾಗ ಬೇಕು ಆವಾಗ ವಾಶ್ ಮಾಡಿ ಎಲ್ಲ ಟೈಮು ಯೂಸ್ ಮಾಡ್ಕೋಬೋದು. ಅದು ಕೂಡ ನೆಕ್ಸ್ಟ್ ಟೈಮ್ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದಂತ. ಇವಾಗ ಈ ಥರ ಕುಚ್ಚು ಮಾಡ್ಕೊತ ಇದ್ದೀನಿ. ನಿಮಗೆ ಕುಚ್ಚು ಮಾಡೋದಕ್ಕೆ ಇದೆ ಅಲ್ಲ, ಮಲ್ಲಿಗೆ ಮೊಗ್ಗು ಯಾವುದಾದ್ರು ವೈಟ್ ಕಲರಲ್ಲಿ ಫ್ಲವರ್ ಸಿಗುತ್ತಲ್ಲ ಯೂಸ್ ಮಾಡ್ಕೋಬೋದು. ಅಥವಾ ಚೆಂಡು ಹೂವು, ಶಾವಂತಿಗೆನಲ್ಲಿ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಳಿ. ಆನಂತರ ಇದನ್ನು ಗಂಟಾಕೊತ ಇದ್ದೀನಿ. ನಾವು ತೋರಿಸ್ತಾ ಇದ್ದೀನಲ್ಲ ಆ ಥರ ಟೈಟಾಗಿ ಗಂಟಾಕೊಳ್ಳಿ. ಮತ್ತು ಎಲೆ ಬಂದ್ಬಿಟ್ಟು ಮಾವಿನ ಎಲೆ ಅಂತಲ್ಲ, ನಿಮ್ಗೆ ಯಾವುದು ಸಿಗುತ್ತೆ ಈಸಿಯಾಗಿ ಅದರಲ್ಲಿ ಕೂಡ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹಬ್ಬಗಳಲ್ಲಿ ಮನೆಯೆಲ್ಲ ಇದನ್ನು ನೀವು ಅಲ್ಲಲ್ಲಿ ಒಂದು ಸ್ವಲ್ಪ ಅಂಟಿಸಿದಾಗ ನೋಡೋದಕ್ಕೆ ಒಂದು ಕಲೆ ಸೂಪರಾಗಿರುತ್ತೆ ಫಂಕ್ಷನ್ ಆಗಿ. ಅದೇ ನೀವು ವರಲಕ್ಷ್ಮಿ ಹಬ್ಬ ಅಥವಾ ಗಣೇಶ ಚತುರ್ಥಿ ಮಾಡಿದಾಗ ಅದು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ನಿಮ್ಗೆ ಏನು ಮಾಡೋಕ್ಕೆ ಐಡಿಯಾ ಬಂದಿಲ್ಲ ಅಂದರೆ ಈ ಥರನೂ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅದರ ಒಂದು 5ರಿಂದ 6 ಮಾಡಿಟ್ಕೋಬೇಕು. ನಾನು ಸದ್ಯಕ್ಕೆ ನಿಮಗೆ 3 ಮಾಡಿ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಇದನ್ನು ನಾವು ಗೋಡೆಗೆ ಅಂಟಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಖಂಡಿತ ಇವತ್ತು ಕೊಟ್ಟಂಥ ಮಾಹಿತಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ, ನಿಮಗೂ ಯೂಸ್ಫುಲ್ ಆಗಿದ್ರೆ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ಥರ ಇನ್ನೂ ಡಿಫ್ರೆಂಟ್ ಡೆಕೋರೇಷನ್ ಐಡಿಯಾಸ್ ಬರ್ತಾ ಇರುತ್ತೆ. ಖಂಡಿತ ನನ್ನ ಚಾನಲ್ನ ಹೊಸದಾಗಿ ನೋಡ್ತದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.